ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಅಂತೂ ಸಖತ್ತಾಗಿರುತ್ತೆ, ನೀವೇ ನೋಡಿ. ಕಾರ್ ನೋಡ್ಬಿಟ್ಟು ನಗ್ತಿರೋದ ನೀನು. ಹಿಂಗೆ ಹಚ್ಕೋಬೇಕು, ಈ ತರ ಲೈಟ್ ಕಲರ್ ಹಚ್ಕೊಂಡಿಯಲ್ಲ, ಎಷ್ಟು ಸೂಪರ್ ಕಾಣ್ತಿದೆ. ಏನ್ ಬೇಕು? ನಂದು ಕಪ್ರಿ ತಂತೀನಿ. ಜಾಗನೇ ಇಲ್ಲ ಗೈಸ್, ಹಂಗಾದ್ರು ಇಡ್ತಾ ಇದಾರೆ ಎಲ್ಲ. ದಿತ್ಯಾ ಏನ್ ನೋಡ್ತಿದ್ಯಾ? ಕೈ ಕೈ ಬಾಯಿ ಕಡೆಗೆ ಕೂತ್ಕೊಳ್ಳೋಣ, ಇರು. ಈ ಕಡೆ ನೋಡು, ಸ್ಮೈಲ್ ಮಾಡು. ಅದು ಯಾವ ಮೂವಿ? ಅದೇ ಸರಿ, ಯಾವ ಮೂವಿ ಅದು? ಬೇಜಾರಾಗಲ್ಲ ನಿಂಗೆ? ಅಜ್ಜಿ ಬೇಗ ಅಜ್ಜಿ ಹೋಗೋಣ. ಜಲ್ದಿ ಕೆಳಗಡೆ ಅವನು ಸ್ವಲ್ಪ ಲೈವ್ ಹಾಕ್ಬಿಟ್ಟಿದ್ದೀನಲ್ಪ. ಎಷ್ಟು ಕೋಳಿಗಳಿದೆ ಎಲ್ಲ ಹತ್ಕೋತಾ ಇದ್ದಾರೆ. ಅಂಡ್ ಈಗ ಇದೊಂದು ಕಾರು ಅಜ್ಜಿ ನೋಡ್ಕ ಬಂದೇನೆ ನೀನು. ಇದು ಕೋಳಿ ಎರಡು ಕೋಳಿನ ಆರ್ಕೊಂಡದ. ಏ ನಿಂದೇನೆ, ಬಾ ಕೂತ್ಕೊ ಇಲ್ಲಿ. ಯಾರ ಸ್ಕೂಲ್ ಅದು? ನೀನು ಹೋಗಿದ್ದ? ಬೇಕೆಲ್ಲ ಹೋಗಿದ್ದ. ನೀನು ಇಲ್ಲಿಗೆ ಸೇರ್ಕತ್ತಿಲ್ಲ ನೆಕ್ಸ್ಟ್. ಹಾ ಹೇಳ್ಕೋದೆ. ಹೌದು, ಬ್ಯಾಟ್ರಿ ಏನಕ್ಕೆ ತೆಗ್ದ್ಬಿಡಿ. ಬಂಗಾಲ್ ಕೂಚು ತಗದಾಕು, ನೀನು ತಗಲಕಪ್ಪ. ನೀನು ತೆಗ್ದಾಕಪ್ಪ. ಆಯ್ತು, ಲಾಕ್ ಮಾಡ್ತಾಳ ಸುಶಾಂಟಿ. ನಾವೆಲ್ಲ ಆರ್ತೆಲ್ಲ ಮಾಡಿ ಮಸ್ತಾಗಿತ್ತು. ಅದೇನೇ ಮಾಡ್ತಿದ್ದೀನಿ. ಕೊಟ್ಬಿಡೋದು, ಹಿಂಗೆ ಹಿಡ್ಕೋತೀನಿ, ತೆಗಿಯಮ್ಮ. ಹಾಂ, ಹುಲ್ಲು ನೋಡಿ ಅವನಿಗೆ. ಮಕ್ಕಳಿಗೆ ಕಾರಲ್ಲಿ ಹೋಗೋದು ಅಂದ್ರೇ ಎಷ್ಟು ಖುಷಿ ಆಗುತ್ತೆ, ನೀವೇ ನೋಡಿ. ಆ್ಯಂಡ್ ನಮ್ಮ ಅಗಸ್ತ್ಯ ಪಾಪು ಅಂತೂ ಫುಲ್ ಹೂ ಅಂದ್ಕೊಂಡು ಫುಲ್ ಜೋಶಾಗಿ ಆಟ ಆಡ್ಕೊಂಡು ಕೂತಿದ್ದ. ಹಾಯ್ ಗಾಯ್ಸ್ ಹೇಳು ಕೂಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಗಾಯ್ಸ್. ಅರ್ಕೆ ತೀರ್ಸಕ್ಕೆ ತಿನ್ಸಕ್ಕೆ ಎಲ್ಲ ಕಣಕ್ಕೂ, ಅರ್ಕೆ ತೀರ್ಸಕ್ಕೆ 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 ದೇವ್ರಿಗೆ ಹೋಗ್ತಾ ಇದೀವಿ. ಎಲ್ಲರಿಗೆ ಹೋಯ್ತೀವಿ. ಎಲ್ಲ ನಮ್ಮ ತಮ್ಮ ಪಾಪು ನಮ್ಮ ಸಣ್ಣ ಪಾಪು ಎಲ್ಲ ಹೋಗ್ತಾ ಇದೀವಿ. ನಮ್ಮ ಅತ್ತೆ ಎಲ್ಲ ಫೋನ್ ಮಾಡೋದು. ಎಲ್ಲಿದ್ದಾಳು? ಫೋನ್ ಮಾಡ್ತೀನಿ. ಬಂಗಾಲ್ ಕೂಚು ಏನ್ ನೋಡ್ತಿದ್ಯಾ? ಅವನಿಗೊಂದು ಜುಟ್ಟಾಕ್ರಪ್ಪ. ಸೊ ಡೆಸ್ಟಿನೇಷನ್ ರೀಚ್ ಆಗಿದ್ದಾಯಿತು. ಈಗ ಅಡುಗೆ ಮಾಡೋದಕ್ಕೆ ಪ್ಲೇಸ್ ಬೇಕಲ್ವಾ, ಹಾಗಾಗಿ ಪಾರ್ಕಿಂಗಲ್ಲೇ ಸುಮಾರು ಜನ ಅಡುಗೆ ಮಾಡ್ತಿದ್ರು. ನಾವು ಅಲ್ಲೇ ಟಾಟ್ ಹಾಸ್ಬಿಟ್ಟು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಏ ಬಾರೋ ಪಾಪ ಕೂಗೋ ಇಂಟರ್ಲಾಗ್. ಸೊ ಇವತ್ತು ನಾವು ಆರತಿ ಉಕ್ಕಡಕ್ಕೆ ಬಂದಿದ್ದೀವಿ, ಹರಕೆ ಒಪ್ಸೋದಕ್ಕೆ ಅಂತ. ಪೂರ್ತಿ ಇವತ್ತು ಹರಕೆ ಒಪ್ಸಿ ಏನೇನು ಅಡುಗೆ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಹೇಳ್ಕೋಕೋ, ವೆಜ್ ಮಾಡ್ಬೇಕಲ್ಲಿ ಬರೀ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಅದು ಏನಪ್ಪ ಅಂದರೆ, ಹಿಂದಿನ ದಿನ ಡಿವೋರ್ಸ್ ಅವರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿದ್ರು. ನಾವು ನೆಕ್ಸ್ಟ್ ಡೇ ಹೋಗಿದ್ದಿದ್ದು. ಅನ್ಕೋತಾ ಇದ್ವಿ ಹಿಂದಿನ ದಿನ ಬಂದಿದ್ರೆ ಡಿವೋರ್ಸ್ ಅವ್ರು ಸಿಗ್ತಿದ್ರೇನೋ ಅಂತ.
ಈ ದೇವಿ ಬಹಳ ಬಹಳ ಶಕ್ತಿಶಾಲಿ ದೇವತೆ. ಯಾರಿಗೆ ದೃಷ್ಟಿ ಆಗಿರಲಿ, ಯಾರೋ ಏನೋ ಮಾಟ ಮಂತ್ರ ಮಾಡಿಸಿರಲಿ, ಇಲ್ಲ ಏನೋ ಮನೆಗೆ ತೊಂದರೆಗಳಾಗ್ತಿದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಒಂದು ದೃಷ್ಟಿ ತೆಗೆಸ್ಕೊಂಡು ಹೋಯ್ತು ಅಂದರೆ ಬಹಳ ಒಳ್ಳೆಯದು. ಅವತ್ತು ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಸೊ ನಾವು ಲೈನಲ್ಲಿ ನಿಂತ್ಕೋಬೇಕಾಯಿತು. ಎಲ್ಗೋಯ್ತಿದ್ಯಾ? ಬಾ ಈ ಕಡೆಗೆ. ಅಲ್ಲಿ ಅಪ್ಪ. ಈ ದೇವಸ್ಥಾನ ಬರೋದು ಮೈಸೂರು ಹತ್ರನೇ. ಅದು ಪಾಂಡುಪುರದಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಮಾಡಿಲ್ಲ ಅರ್ಚನಾ. ಮಳೆ ಬರ್ತೈತೆ. ಏನು ತಡೆ ಓಡಿಸೋಣ ಅಂತ ಅಂದ್ಬಿಟ್ಟು ಕೊಳದ ಹತ್ರ ಹೋದರೆ ಅಲ್ಲೂ ತುಂಬ ರಶ್ ಇತ್ತು. ಫೈನ್, ಹೇಗಿದ್ರು ನಾವು ದೃಷ್ಟಿ ತೆಗೆಸಲೇಬೇಕು. ಆ್ಯಂಡ್ ಯಾರ್ಯಾರ ದೃಷ್ಟಿಗೆ ತಗಲಿರುತ್ತೋ ಏನೋ, ಹಾಗಾಗಿ ಪೇಷನ್ಸಿಂದ ವೆಯ್ಟ್ ಮಾಡಿಕೊಂಡು ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಮಳೆ ಬರೋ ಟೈಮ್ ಆಗಿಬಿಟ್ಟಿತ್ತು. ಮಳೆ ಬರೋ ಬರ್ತೈತೆ ಅಂದ್ರೆ ಅಯ್ಯೋ ಮಳೆ ಮಳೆ ಬಂದಿದ್ದರಿಂದ ಫುಲ್ ಎಲ್ಲ ಒದ್ದೆ ಆಯಿತು. ಆ್ಯಂಡ್ ಊಟ ಮೀನ್ಸ್ ಅಡುಗೆ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ ಆಯಿತು. ಆ್ಯಕ್ಚುಲಿ 2 ಕೋಳಿ ಸಾಕಾಗಲ್ಲ, ಅದು ಅರ್ಕೆ ಒಪ್ಸೋಕ್ಕೆ ಅಂತ. ಬಟ್ ನೆಂಟರನ್ನೆಲ್ಲ ಕರೆದಿದ್ರಿಂದ ಜಾಸ್ತಿ ಒಂದು 5 kg ಮಟನ್ನು ಮತ್ತು 3 kgನೋ 4 kgನೋ ಚಿಕನ್ನು ಅದೆಲ್ಲ ತೊಗೊಂಡ್ಬಿಟ್ಟು ಹೋಗಿದ್ದು. ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಕ್ಕಪಕ್ಕ ಯಾರ್ಯಾರು ಅಡುಗೆ ಮಾಡ್ತಿದ್ರಲ್ವಲ್ಲ, ಅವರೆಲ್ಲರೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಆಲ್ರೆಡಿ ಖಾಲಿ ಮಾಡ್ತಾಯಿದ್ರು. ನಾವು ರೀಚ್ ಆಗಿದ್ದು ಲೇಟು. ಆ್ಯಂಡ್ ಮಳೆ ಬಂದಿದ್ದರಿಂದ ಅಡುಗೆ ಮಾಡಿದ್ದು ಲೇಟ್ ಆದ್ದರಿಂದ ಎಲ್ಲ ಕೂಡ ಲೇಟ್ ಆಯಿತು. ಫಸ್ಟ್ಲಿ ನಾವು 2 ಕೋಳಿ ಕಟ್ ಮಾಡಿದ್ವಲ್ಲ ಅರ್ಕೆ ಒಪ್ಪಿಸಿ, ಅದನ್ನು ನಾವು ಎಡೆ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಊಟ ಮಾಡಬೇಕು. ಅಡುಗೆ ಎಲ್ಲ ಮಾಡಿ ಡಿಕ್ಕಿ ಒಳಗೆ ಇಟ್ಟಿದ್ದಾಯಿತು. ಇಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ, ಎಲ್ಲ ಒರೆಸ್ಬಿಟ್ಟು. ಶ್ರಮಜೀವಿ ಚುಕ್ಕು ಅವರು ನಡೀತಾ ಇದ್ದಾರೆ. ಚುಕ್ಕುಗೆ ಹೊಟ್ಟೆ ಹಸ್ತು ಕಾದು 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 ಸಾಕಾಗಿ ತಾಟ್ ಏನು ಹಾಸಿದ್ವಲ್ಲ ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನಾವು ಅವನ್ನ ರೇಗಿಸ್ತಿದ್ವಿ, ಒಂದು ಉರುಳು ಸೇವೆ ಮಾಡಿಬಿಡು, ಅಲ್ಲಿರೋದೆಲ್ಲ ನೀರೆಲ್ಲ ಹೊಟ್ಟೋಗ್ಬಿಡುತ್ತೆ ಅಂದ್ಕೊಂಡು. ಸೊ ಎಲ್ಲ ಅಡುಗೆ ಎಲ್ಲ ಆಯಿತು, ಮೊಟ್ಟೆನೂ ಹಿಡ್ದಾಯಿತು. ಮಳೆ ಬರೋ ಥರನೇ ಇತ್ತು, ವೆದರ್ ಕೂಡ ಫುಲ್ಲು ತಂಪಾಗಿತ್ತು. ಸೊ ದಟ್ ಬೇಗ ಬೇಗ ಊಟ ಕೂತ್ಕೊಂಬಿಡೋಣ ಅಂದ್ಕೊಂಡು ಕೂತ್ಕೊಂಡ್ವಿ ಊಟಕ್ಕೆ. ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾಯಿತು. ಇವಾಗ ಊಟ ಬಡಿಸೋದು ಒಂದೇ ಬಾಕಿ ಇರೋದು. ನೋಡಿ ಇಷ್ಟು ಐಟಮ್ಸ್ ಆಗಿತ್ತು. ಜೊತೆಗೆ ಅದು ಏನು ಯೆಲ್ಲೋ ಕಲರ್ ರೈಸ್ ಇದೆಯಲ್ಲ ಅದು ಕೊಕೊನಟ್ ರೈಸು. ಅದನ್ನೆಲ್ಲ ತಿಂದ್ಕೊಂಡು ಎಲ್ಲ ಪ್ಯಾಕಪ್ ಮಾಡಬೇಕಲ್ಲ. ಸೊ ದಟ್ ಬೇಗ ಬೇಗ ಎಲ್ಲ ಊಟಕ್ಕೆ ಕೂತ್ಕೊಂಡು ಬೇಗ ಬೇಗ ಎಲ್ಲ ಊಟ ಮಾಡ್ಕೊಂಡ್ವಿ. ನೋಡಿ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಹಾಗೇನು ಮಳೆ ಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಪ್ಯಾಕ್ ಮಾಡ್ತಿದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗ್. ಸೊ ಇವತ್ತಿಗೆ ಆರತಿ ಉಗ್ಡಕ್ಕೆ ಬಂದು ಅರ್ಕೆಲ್ಲ ಒಪ್ಪಿಸಿ ಮುಗಿಸಿದ್ದಾಯಿತು. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋದರೆ ಮುಗೀತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ, ಆಯಿತಾ. ನನಗೆ ಗೊತ್ತಿಲ್ಲ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ, ಬಿಕಾಸ್ ಆಲ್ರೆಡಿ ತುಂಬ ವ್ಲಾಗ್ಸ್ ಪೆಂಡಿಂಗ್ ಇದೆ. ಅದೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಈ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನೆಕ್ಸ್ಟ್ ವ್ಲಾಗ್ ಬರೋ ತನಕ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಆಗಿ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಸರಿ ಬಾಯ್ ಹೇಳ್ಬಿಡವ. ಬಾಯ್ ಬಾಯ್ ಕೈಯಲ್ಲಿ ಬಾಯ್ ಮಾಡು. ಬಾಯ್ ಬಾಯ್ ಮಾಡಿ. ಬಾಯ್ ಬಾಯ್. ನೀವು ಬಾಯ್ ಮಾಡ್ತಾರೆ. ಬಾಯ್ ಮಾಡು ನೀವು ಬಾಯ್.